ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸ್ಟಾಯ್ ಚಂದ್ರ ಹುಬ್ಳಿ. ನಮಸ್ಕಾರ ರೀ ಎಲ್ಲ ಜವಾರಿ ಮಂದಿಗೆ. ನಾನ್ ನಿಮ್ ಜವಾರಿ ಹುಡುಗ ಮಂಜುನಾಥ್. ಸರ್, ಇವಾಗ ಏನ್ ವಿಶೇಷ ಮಾತಾಡ್ಬೇಕಂತದೀವಿ ನಾವು. ವಿಶೇಷ ಏನಿಲ್ರಿ, ನಮ್ಮ ಫಿಲಂ ಇಂಡಸ್ಟ್ರಿ ಒಳಗ ಅಂದ್ರ ಕನ್ನಡ ಇಂಡಸ್ಟ್ರಿ ಒಳಗ ಕೆಡಿ ಮೂವಿ ಭಾರಿ ಸಂಚಲನ ಮೂಡ್ಸಾಕತೈತಿ. ಹೌದು. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಇವತ್ತ ನಾವು ಮಾತಾಡೋನು. ಯಾರು ಏನೇನೋ ಅನ್ಕೊಂಡ್ಬಿಟ್ಟಿದ್ರ ಆ ಮೂವಿ ಹಿಂಗಿರುತ್ತ ಹಂಗಿರುತ್ತ. ಅಯ್ಯೋ, ಹಿಂದಿ ರಿವ್ಯೂ ಕೊಡ್ತಾರಲ್ಲ, ಆ ನನ್ ಮಕ್ಕಳಂತೂ ಮೂವಿ ಹಂಗೋತು ಹಿಂಗೋತು ನಿರೀಕ್ಷೆನೆ ಬೇರೆ ಇಟ್ಕೊಂಡಿದ್ವಿ. ಆದ್ರೆ ಪ್ರೇಮ್ ಸರ್ ನೋಡ್ರಿ ಹೆಂಗಂತಂದ್ರೆ, ಇವಾಗ ನಾವು ಬಾಯಲ್ಲಿ ಮಾತಾಡಲ್ಲ, ತೋರಿಸ್ತೀವಿ ಅನ್ನೋ ಒಂದು ಮಾತೊಳಗಡೆ ನಮ್ಗೆ ಉತ್ತರ ಕೊಟ್ಬಿಟ್ರು ಅವ್ರು. ಪ್ರೇಮ್ ಅವ್ರು ಉತ್ತರ ಕೊಡುದಲ್ರಿ, ಕನ್ನಡ ಇಂಡಸ್ಟ್ರಿ ಒಳಗ ಮೂವಿ ಅಂದ್ರೆ ಹೆಂಗ್ ಇರ್ಬೇಕಂತೇಳಿ ಹೇಳ್ಕೊಟ್ಟಾರ ಅವ್ರಿಗೆ. ಯಾಕಂದ್ರ ಒಂದು ಮೂವಿ ನಾವ್ ನೋಡಾಕತ್ತೇವ ಅಂತ ಅಂದಾಗ ಆ ಮೂವಿ ಈ ಕಡೆ ನಾವ್ ತಿರುಗಬಾರ್ದು. ಹೌದೌದು. ಅಂದ್ರ ಪ್ರತಿಯೊಂದು ಸೀನ್ ಡೈರೆಕ್ಟ್ ಆಗಿ ನೋಡ್ಬೇಕು. ಆ ಸೀನ್ ಬಂತು ಬೇಜಾರಾಕತಿ, ಈ ಸೀನ್ ಬಂತು ಈ ಬೇಜಾರಾಕತಿ, ಅದೆಲ್ಲ ಬೇಕಾಗಿಲ್ಲ. ಆದ್ರೆ ಕೆಡಿ ಮೂವಿ ಒಳಗೆ ಕೆಡಿ ಲಾಂಗ್ ಫಾರ್ಮ್ ಗೊತ್ತೈತೇನ್ರಿ ನಿಮ್ಗೆ? ಹೇಳ್ರಿ ನೋಡೋಣ. ಕೆಡಿ ಲಾಂಗ್ ಫಾರ್ಮ್ ಅಂತಂದ್ರ ಕಾಳಿದಾಸ. ಹ್ಮ್. ಹೀರೋ ಹೆಸರು ಕಾಳಿದಾಸ, ಹ್ಮ್. ಬಟ್ ಅಲಿಯಾಸ್ ಕೆಡಿ. ಅಂದ್ರೆ ಕಾಳಿ ಪ್ಲಸ್ ಡಿ, ಕೆ ಡಿ, ದಾಸರ್, ನಾವ್ ದಾಸ್. ಅದೇ ಕೆಡಿ, ಹಿಂಗ ಕಾಳಿದಾಸ ಓಕೆ. ಅಂತ ಅರ್ಥ. ಇವಾಗ ನಾವೇನ್ ಮಾಡೋಣ, ಪಾತ್ರಗಳ ಬಗ್ಗೆ ಮಾತಾಡ್ಬೋದು. ಫಸ್ಟ್ ನಾವು ಲಾಸ್ಟ್ ಇಂದ ಬರೋಣ. ಅಂದ್ರೆ ನಮ್ ಕಾಮಿಡಿಯನ್ ಪಾತ್ರಕ್ಕೆ ನಮ್ಮ ಧ್ರುವ ಸರ್ ಬಕ್ಕ ಇದ್ದಲ್ಲ, ಅವ್ರ ಹೆಸರು ಏನೈತ್ರಿ? ಕಾಮಿಡಿ ಕಿಲಾಡಿ ಅವ್ರವ್ರ. ಹಾ. ಆಮೇಲೆ ಶ್ರೀ ಹರ್ಷ ಅವ್ರ ಅದಾರ ಪೊಲೀಸ್ ಕ್ಯಾರೆಕ್ಟರ್ ಒಳಗ. ಅವ್ರ ಜೊತೆ ಹೆಂಗ ಕಾಂಬಿನೇಷನ್ ಆಗೈತಂದ್ರೆ, ಆ ಟೈಮ್ದಾಗ ಸಾಧು ಕೋಕಿಲ್ ಸರ್ ಎಲ್ಲಾ ದೊಡ್ಡ ದೊಡ್ಡ ಹೀರೋ ಪಕ್ಕದಲ್ಲಿ ಇರ್ತಿದ್ರಲ್ಲ, ಆ ಒಂದು ಕಾಮಿಡಿ ಅವರು ಆ ರೋಲ್ ತಗೊಂಡ್ರಲ್ಲ, ಭಾರಿ ಇಷ್ಟ ಆತ್ ನನ್ಗ ಅದು. ಅಲ್ಲಲ್ಲ, ಇಷ್ಟ ಆಗ್ಲೇಬೇಕು. ಯಾಕಂತಂದ್ರ ಯಾರ್ದು ಹೇಳ್ರಿ ಡೈರೆಕ್ಷನ್? ಪ್ರೇಮ್ ಸರ್ ಅದಂತೂ ಗೊತ್ತೈತಿ. ಮತ್ತೆ ಡೈರೆಕ್ಷನ್ ಇರ್ಲಿ, ಡೈರೆಕ್ಷನ್ ಮಾಡೋ ಜೊತೆಗೆ ಆಕ್ಟಿಂಗ್ ಇರ್ತೈತಲ್ಲ. ಆಕ್ಟಿಂಗ್ ಅಲ್ರಿ, ಈಗ ಡೈರೆಕ್ಷನ್ ಇದ್ರನೇ ಆಕ್ಟಿಂಗ್. ಡೈರೆಕ್ಷನ್ ಇಲ್ಲಂದ್ರೆ ಆಕ್ಟಿಂಗ್ ಹೆಂಗ್ ಹೇಳ್ರಿ ನೋಡಿ. ಅದು ಕರೆ ಬಿಡ್ರಿ. ಆಮೇಲೆ ಮೇಡಮ್ ಅವ್ರ ಆಕ್ಟಿಂಗ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆತ್ರಿ. ಏನ್ರಿ ಡಿಫ್ರೆಂಟ್ ಆಗಿ ನೋಡ್ರಿ, ಆ ವಾಯ್ಸ್, ಆ ಆಕ್ಟಿಂಗ್, ಆ ಆಟಿಟ್ಯೂಡ್, ಫ್ಯಾಬ್ಯುಲಸ್ ರೀ, ಫ್ಯಾಬ್ಯುಲಸ್. ನಾ ಹೇಳಾಕತ್ತೇನಲ್ರಿ, ಈಗ ಕನ್ನಡ ಇಂಡಸ್ಟ್ರಿ ಒಳಗ್ ಭಾರಿ ಸಂಚಲನ ಮೂಡಿಸೈತಂತಂದ್ರ ಹಳೆಯ ಕಾಲದಾಗ ನಮ್ಗೆ ನೆನಪಾಗೋದು ಯಾರು ಹೇಳ್ರಿ? ಯಾರು? ರಾಜ್ಕುಮಾರ್ ಕಾಲದಾಗ ನಮ್ಗೆ ನೆನಪಾಗೋ ಹೀರೋನಿಗಳು ಯಾರು ಹೇಳ್ರಿ? ಆ, ಮಂಜುಳಾ, ಹಾ, ಕಲ್ಪನಾ, ಹಾ, ಹಾ. ಬಾಯಿ ಬಡಿಕೆಯವರು. ಓಕೆ ಓಕೆ ಓಕೆ. ಸಂಪತ್ತಿಗೆ ಸವಾಲು ಸಿನಿಮಾ ನೋಡ್ರಿ, ಹಾ. ಅದ್ರ ಮಂಜುಳಾ ಕ್ಯಾರೆಕ್ಟರ್ ಹೆಂಗೈತ್ರಿ? ಆ ಕ್ಯಾರೆಕ್ಟರ್ ಒಮ್ಮೆ ನಂಗೆ ಸಿನಿಮಾದಾಗ ಕೂತಾಗ ನೆನಪು ಬಂದಿರೋದು. ಒಂದ್ ಸೈಕಲ್ ಮೇಲೆ ಹತ್ಕೊಂಡ್ ಬರೋದು ಎಂಟ್ರಿ ಐತಿ ನೋಡ್ರಿ. ಎಂಟ್ರಿ ಹೆಂಗೈತಿ? ಫೀಲ್. ಆ ಎಂಟ್ರಿ ನನಗೆ ಇಷ್ಟ ಆಗಿದ್ದಂದ್ರ ಅದ. ಹಾ, ಹಾ, ಪ್ರತಿಯೊಬ್ಬರು ಎಂಟ್ರಿ, ಪ್ರತಿಯೊಬ್ಬರದು. ಅದ್ರಾಗ ಎಕ್ಸ್ಪೆಷಲಿ ಸಂಜಯ್ ದತ್ ಅವ್ರು. ಅದು ನೆಕ್ಸ್ಟ್ ಲೆವೆಲ್. ನಿಮ್ಗೆ ಹೇಳ್ಬೇಕಂತಂದ್ರೆ ಹೆಂಗೈತಂದ್ರೆ, ನಾವೇನೋ ಒಂದು ಎಲ್ಲಾ ಕ್ಯಾರೆಕ್ಟರ್ನು ಬೇರೆ 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 ರೇಂಜ್ ಒಳಗಡೆ. ಆಮೇಲೆ ಆ ಸಿನಿಮಾ ಒಳಗೆ ಎಲ್ಲಾ ದೊಡ್ಡ ದೊಡ್ಡ ಹೀರೋಗಳನ್ನ ಅದಾರ. ವಿಲನ್ಸ್ ಇಲ್ಲ ರೀ ಸಿನಿಮಾದಾಗ. ಯಾರಾದ್ರೂ ಡೈರೆಕ್ಟರ್ ಒಂದ್ ಹೀರೋನ ಹಾಕಿ ಪಿಕ್ಚರ್ ಮಾಡ್ಕೇಸಿ ಚೆನ್ನಾಗಿರ್ಬೇಕಂತಾರ, ಆದ್ರೆ ಆ ಪಿಕ್ಚರ್ ಒಳಗೆ ಇರೋರೆಲ್ಲಾ ಹೀರೋಗಳನ್ನ. ನಾವು ನೋಡ್ರಿ, ನನ್ಗೇನ್ ಕನ್ಫ್ಯೂಸ್ ಆಗೈತಂದ್ರ, ನಮ್ ಧ್ರುವ ಸರ್ಜಾ ಸರ್ ಒಂದ್ ಕ್ಯಾರೆಕ್ಟರ್ ಒಂದ್ ಲೋ ಬೇಸ್ ಮೇಲೆ ಹೋಗ್ತಿರ್ತೈತಿ. ಆಮೇಲೆ ಅವ್ರ ಅಣ್ಣ ತಮ್ಮ ಬಾಂಡಿಂಗ್ ಒಳಗೆ ಹೆಂಗ್ ಬರ್ತೈತಿ. ಆಮೇಲೆ ನಾನೇನ್ ಅನ್ಕೊಂಡೇನೆ, ಧ್ರುವ ಸರ್ ಮತ್ತು ಸಂಜಯ್ ದತ್ ಇಬ್ರು ಇರೋದು ಒಂದು ಕಾಂಬಿನೇಷನ್, ಅಣ್ಣ ತಮ್ಮ ಪಾತ್ರ ಅವ್ರ ಆಗ್ತಾರ ಅನ್ಕೊಂಡೆ ನಾನು. ಅದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಆದ್ರ ಧ್ರುವ ಸರ್ದ ಆಕ್ಟಿಂಗ್ ಅಂತೂ ಅಲ್ಟಿಮೇಟ್ ರೇ, ಭಾಳ ಇಷ್ಟ ಆತ್ ನಂಗೆ. ಅಲ್ಲ, ಈ ಪಿಕ್ಚರ್ ಬಿಡುಗಡೆ ಆಗ್ಬೇಕಾದ್ರೆ ಪ್ರೇಮ್ ಅವ್ರ ಒಂದ್ ಮಾತು ಹೇಳಿದ್ರು. ಏನಂತ ಹೇಳಿದ್ರು ನೆನಪೈತನ? ಏನ್ ಹೇಳಿದ್ರಿ? ಸಿನಿಮಾ ನೋಡ್ಬೇಕಾದ್ರ ಯಾವೊಂದು ಮೈಂಡ್ ಎಕ್ಕಡಿ ಹೋಗ್ಬಾರ್ದು ಅಂತ ಹೇಳಿದ್ರು. ಹೌದೌದು. ಹೌದಾ? ಹೌದು. ಆ ಸಿನಿಮಾ ನೀವು ನೋಡಿರಿ ಹೋಗಿ. 100%. ನಿಮ್ದು ಮೈಂಡ್ ಆ ಕಡೆ ಈ ಕಡೆ ಎಲ್ಲ ಡೈವರ್ಟ್ ಆಯ್ತಾ? ದಯವಿಟ್ಟು ನಾನು ಒಬ್ನು ಹೇಳ್ರಿ, 9 ಜನ ಕರ್ಕೊಂಡೋಗಿ ನಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ಅದ ಓಕೆ. ಈಗ ಎಲ್ರು ಸಿನಿಮಾ ಮಾಡ್ತಾರೆ, ಅದ್ ಫೇಲ್ ಆತ ಇದ್ ಫೇಲ್ ಆತ, ಫ್ಯಾಮಿಲಿ ನೋಡಂಗಿಲ್ಲ ಅವ್ರು ನೋಡಂಗಿಲ್ಲ. ಈ ಸಿನಿಮಾ ಇಡೀ ಫ್ಯಾಮಿಲಿನ ನೋಡ್ಬೋದ್ರಿ. ಅದ್ರಾಗ ಎಷ್ಟು ಮಂದಿ ಹೀರೋಗಳು ಅದಾರು, ಎಷ್ಟು ಮಂದಿ ವಿಲನ್ಗಳು ಅದಾರ ನಿಮ್ಗೆ ಏನ್ರ ಗೊತ್ತೈತೆ? ಮತ್ ಸಿನಿಮಾ ನೋಡೇನ್ರಿ, ಗೊತ್ತಿಲ್ಲಾರ್ದ ಹೆಂಗಿರ್ತೈತಿ ಸಿನಿಮಾ ಇದನ್ನು ಫಸ್ಟ್ ಚಾಪ್ಟರ್ ಅಷ್ಟ ನೋಡ್ರಿ ನೀವು. ಇನ್ನ ಸೆಕೆಂಡ್ ಚಾಪ್ಟರ್ ಬಾಕಿ. ನೀವ್ ನೋಡಿರೇನ? ಬಿಡ್ತಾರ ಸದ್ಯದ್ರಾಗ ಇನ್ನೂ ಅಲ್ರಿ, ಈಗ ಕೊಡೋರ್ ಇಷ್ಟ ನಮ್ಗೆ ತಡ್ಕೊಳಕ್ ಆಗಂತಿಲ್ಲ. ನೀವ್ ಅದ್ರದ್ದು ಬೇರೆ ಹೇಳಂತಿಲ್ಲ. ಅಲ್ಲ, ನೀವು ಇದ್ರಾಗ ಹೀರೋ ಯಾರು ವಿಲನ್ ಯಾರು ಗೊತ್ತಾಗತ್ತಿಲ್ಲ ಅಂದ್ರಲ್ಲ. ಇದ್ರಾಗ ಇನ್ನ ಎಷ್ಟ್ ಮಂದಿ ಬರ್ತಾರ ನನಗ ಗೊತ್ತಿಲ್ಲ. ಹೌದೌದು. ಸುದೀಪ್ ಬಂದ ಲಾಸ್ಟಿಗೆ. ನನಗಂತೂ ಸುದೀಪ್. ಆಮೇಲೆ ಯಶ್ ಯಾಕೆ ಬರ್ಬಾರ್ದು? ಇಲ್ಲ ಅದು ಬೇರೆ. ಅಲ್ಲ, ಸದ್ಯಕ್ಕೆ ನೆಕ್ಸ್ಟ್ ಯಶ್ ಯಾಕೆ ಬರ್ಬಾರ್ದು? ಇಲ್ಲ, ಆ ರೇಂಜ್ ವಿಲನ್ ಯಾರಂತ ಕನ್ಸಿಡರ್ ಮಾಡ್ತಿರದ್ರಾಗ? ವಿಲನ್ ಇದ್ದವರು ಹೀರೋ. ಗುಟ್ಟು ಕೊಟ್ಟಿದಾರಲ್ಲ. ಅಲ್ಲ, ವಿಲನ್ ಇದ್ದವರು ಹೀರೋ, ಹೀರೋ ಇದ್ದವರು ವಿಲನ್. ಹೀರೋ ಯಾರು, ವಿಲನ್ ಯಾರು, ಏನು ಲಾಸ್ಟ್ ಒಂದು ನನಗೆ ಇಷ್ಟ ತಿಳಿದಿಲ್ಲ ಇನ್ನೂರಿಗೆ. ಅದ್ರ ಮೂವಿ ನೋಡಿ ಬಂದ ಅಷ್ಟ ಕರೆ. ಅದ್ರ ತಿಳಿಬೇಕ, ಅರ್ಥ ಆಗ್ಬೇಕ. ಅಷ್ಟ್ ಈಸಿಯಾಗಿ ನೀವು ಪರಿಗಣಿಸಕ್ ಆಗಲ್ಲ. ಸೆಕೆಂಡ್ ಪಾರ್ಟ್ 2 ನೋಡ್ಬೇಕ. ಅಂದ್ರೆ ಈ ಸಿನಿಮಾ ಒಳಗೆ ಹೀರೋ ನಮ್ ಧ್ರುವ ಸರ್ಜಾ ಅಂತೂ ಅಲ್ಟಿಮೇಟ್ ಮಾಡ್ಯಾರ. ಆಮೇಲೆ ಹೇಳಿ, ಅಲ್ಲೇ ಡೈರೆಕ್ಷನ್ ಮಾಡೋದ್ರ ಯಾರ? ನಮ್ಮ ಪ್ರೇಮ್ ಸರ್. ನನಗಂತೂ ಜೋಗಿ ಏನೈತಲ್ಲ, ಜೋಗಿದಾಗ ಏನ್ ಬರೋದಲ್ಲ ಇವ್ರು ತುಂಬ ಬಿಟ್ರಿ. ಈಗ ಅಲ್ಲಲ್ಲ, ಸಿನಿಮಾ ಏನು ಪ್ಯಾನ್ ಇಂಡಿಯಾ ಅಂತಾರಲ್ಲ,
ಆ ಲೆವೆಲ್ ಅನ್ಕೊಂಡಿದ್ದಿಲ್ಲ ಬಿಡ್ರಿ. ನಾನಂತೂ ಪ್ಯಾನ್ ಇಂಡಿಯಾ ನಂತರ ಸುಮ್ಮನೆ ಎಲ್ರು ಪ್ಯಾನ್ ಇಂಡಿಯಾ ಮಾಡತ್ತಾರ ಅನ್ಕೊಳ ಅಂತೀನಿ. ಆದ್ರೆ ಸಿನಿಮಾ ನೋಡಿದ್ಮೇಲೆ ಹೊರಗ್ ಬಂದೆ ನೋಡ್ರಿ, ಆ ಒಂದು ಸ್ಟೋರಿನ ನನಗ್ ಮರ್ಯಾಕ ಆಗಂತಿಲ್ಲ. ಅಲ್ಲ ಸ್ಟೋರಿ ಯಾರಿಗೂ ಮರ್ಯಾಕ್ ಆಗುದಿಲ್ಲ. ಯಾಕಂತಂದ್ರ ಅದ್ರಾಗ ಬಂದಂತ ಹೀರೋಗಳು ಅವ್ರ ಅದಾರು, ವಿಲನ್ಗಳು ಅವ್ರ ಅದಾರು. ಅದ್ರಾಗ ಎಕ್ಸ್ಪೆಷಲಿ ಲೇಡಿ ವಿಲನ್ ಮಾತ್ರ ಯಪ್ಪಾ ಶಿಲ್ಪಾ ಶೆಟ್ಟಿ. ಹೆಂಗೈತಿ ಲಾಸ್ಟ್ ಟ್ವಿಸ್ಟ್? ಅಲ್ಲ ಅಲ್ಲಿ ಅಣ್ಣ ಯಾರು ಬರ್ತಾರ ಗೊತ್ತಾ? ಅಲ್ಲಲ್ಲ ಲಾಸ್ಟ್ ಟ್ವಿಸ್ಟ್ ಹೋಲ್ರಿ, ಅದ್ ನಡಕ್ ವಿಲನ್ ಕ್ಯಾರೆಕ್ಟರ್ ಹೆಂಗಿತ್ತದಾಗ ಶಿಲ್ಪಾ ಶೆಟ್ಟಿದು. ಅದ್ರಿ ಅದು ಲಾಸ್ಟಿಗೆ ರಮೇಶ್ ಅರವಿಂದ್ ಬಂದು ಆಕಿಗೆ ತಾಳಿ ಕಟ್ಟುದು ಓಕೆ ಏನು ನನಗ ಅಲ್ಲೇ ಅದನ್ನ ನೀವು ಅಲ್ಲಿ ಅಲ್ಲಿ ಅದ ಯಾಕ ಅಲ್ಲ ಅಲ್ಲಿ ನಿಮ್ಗ್ ಟರ್ ಯಾಕಂತ ಹೇಳ್ತಂಗ ಕೇಳ್ರಿ. ಒಂದ್ ಸೀನ್ಯಾಗ ಎದಿ ಮೇಲೆ ಹಚ್ಚಕ್ ಕುಂದಿರ್ತಾನ ಗೊತ್ತೈತೇನ್ರಿ? ಈಕೆ ಹೆಸರು ಸತ್ಯ ಆಗ್ತಿರ್ತೈತಿ. ಹೌದೌದು. ಈಕಿನಾಕಿ ಅವ್ನ್ ಲವರ್, ಈಕೆ ಹಳೆ ಲವರ್. ಇದನ್ನ ನೀವು ಹಳೆ ಲವರ್ ನೋಡ್ಬೇಕಂದ್ರೆ ಸೆಕೆಂಡ್ ಪಾರ್ಟ್ ನೋಡಬೇಕ. ಆದ್ರೆ ನನ್ ಇನ್ನೊಂದೇನ ಇದೆಲ್ಲಾ ರಮೇಶ್ ಅರವಿಂದ್ ಸರ್ ಅವ್ರ ಹೆಂಗ್ ಮಾಡ್ತಾರ ಅಂದ್ರೆ ಹಿಂಗ್ ರೆಡಿ ಮಾಡಾಕ ಅವ್ನ್ ಹೊಡಿಯಾಕಂತ ರೆಡಿ ಮಾಡಿರ್ತಾರೋ ಏನ್ ಬೇಕಂತ ಹಿಂಗ್ ಮಾಡಿರ್ತಾರೋ. ನನಗಂತೂ ಈಗ ಪಾರ್ಟ್ 2 ನೋಡ್ಲೇಬೇಕ. ಆಮೇಲೆ ಪಾರ್ಟ್ 2 ಒಳಗ ನಮ್ ಧ್ರುವ ಸರ್ಜಾ ಆ ಸೀನ್ ಅದ್ ಪೂರಾ ಕಟಿಂಗ್ ಮಾಡ್ಕೊಂಡ ಹಿಂಗ್ ಊಟ ಮಾಡ್ತಿರ್ತಾರ. ಆ ಸೀನ್ ಅಂತೂ ಭಯಂಕರವಾಗೈತಿ. ಆ ಸೀನ್ ನೋಡಿದ್ರೆ ನಂಗೆ ಇನ್ನೂ ಮಟ್ಟ ಕೂದ್ಲ ಎದ್ ನಿಂತಂಗ ಆಗ್ಬಿಡ್ತೈತಿ. ನನ್ಗೆ ಇನ್ನೊಂದ್ ಕ್ಯಾರೆಕ್ಟರ್ ಏನ್ ಇಷ್ಟ ಆಗೈತೆ ಅಂದ್ರೆ, ಈ ಮೂವಿಗೆ ವಾಯ್ಸ್ ಓವರ್ ಸೌಂಡ್ ಐತಲ್ಲ, ಬ್ಯಾಕ್ ಗ್ರೌಂಡ್ ಸೌಂಡ್ ಕತೆ ಹೇಳ್ತಾರಲ್ಲ, ಅವ್ರ ಯಾರು ಗೊತ್ತ? ಯಾರು ಹೇಳ್ರಿ ನೋಡೋಣ. ನಿಮ್ಗೆ ಗೊತ್ತೈತಿ? ನನ್ಗೆ ಗೊತ್ತಿದ್ದಾಗ ನಿಮ್ ಕೇಳಂತೀನಿ ನಾನು. ಹೇಳ್ರಿ ಯಾರು ನೋಡೋಣ. ಅವ್ರವ್ರಿ ದ ಬೇಸ್ ವಾಯ್ಸ್ ಆರ್ ಮಗನ್ ರವಿಶಂಕರ್ ಅವರು. ನಮ್ಮ ಮದಕರಿ ಫಿಲಮ್ನಾಗ ವಿಲನ್ ಕ್ಯಾರೆಕ್ಟರ್ ಮಾಡ್ಯಾರ. ಈ ತರ ನೀವು ಹೇಳಿದ್ರೆ ನಡೆಯಂಗಿಲ್ಲ. ಅವ್ರ ಕ್ಯಾರೆಕ್ಟರ್ ಹಿಂಗ ಅನ್ಬೇಕು ನೀವು. ಈಗ ಒಂದು ಡೈರೆಕ್ಷನ್ ಟೀಮ್ ಲಿಂದ ನಿಮ್ಗೆ ಒಂದು ಬೇಸ್ ವಾಯ್ಸ್ ಕೊಟ್ಟಾರ, ನೀವು ಆ ಬೇಸ್ ವಾಯ್ಸ್ ಕೊಡ್ಲೇಬೇಕು. ಸರ್ ನನಗೆ ಏನಾರ ಅನ್ರಿ ನೀವು ಆ ಪೊಲೀಸ್ ಸೀನ್, ಆಮೇಲೆ ನಮ್ ಧ್ರುವ ಸರ್ಜಾ ಅವ್ರ ಕಡೆ ರವಿಶಂಕರ್ ಸರ್ ಹತ್ರ ಬಂದಾಗ ಅದ ಹೆಂಗ ಈಗ ನಮ್ದು ಪೊಲೀಸರ ಕೈಲಿ ಏನ್ ಮಾಡಕ್ಕಾಗಲ್ಲ ನೀನ್ ಮಾಡ ಅಂತ ಆ ಒಂದ್ ಲೈನ್ ಅಲ್ಲ ನನ್ಗೆ ಬಹಳ ಇಷ್ಟ ಆಯ್ತು. ಯಾಕಂದ್ರೆ ಅವ್ನ ಕಡೆ ಈಗ ನಮ್ ಸಂಜಯ್ ದತ್ ಸರ್ ಅವ್ರ ಕಡೆ ಒಂದ್ ಕಾನೂನು ಐತಿ. ಆ ಕಾನೂನಿಂದ ಯಾವ ಪೊಲೀಸರು ಏನ್ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ದೊಡ್ಡ ಮಿನಿಸ್ಟರ್, ಆಮೇಲೆ CM, ಆಮೇಲೆ ದೊಡ್ಡ PM ಎಲ್ಲ ನಮ್ ಸಂಜಯ್ ಸರ್ ಅವ್ರ ಕೈಯಾಗಿರ್ತಾರೆ. ಹಾಗಂತ ಈಗ ನಮ್ ಪೊಲೀಸವ್ರಿಗೆ ಏನ್ ಮಾಡಕ್ಕಾಗಲ್ಲ ಅಂತ ಐಡಿಯಾ ಒಂದ್ ಮಾಡ್ಯಾರ ಇವ್ರು. ಅವ್ನ್ಗೆ ಹೊಡಿಯೋನ್ ಯಾರಿಲ್ಲ, ಇವ್ನ್ ಹೊಡಿತಾನಂತ ಕರೆಸ್ತಾರ. ಆ ಟೈಮಿಂದ ಸೀನ್, ಆಮೇಲೆ ಅಲ್ಲಿ ಇಬ್ಬರದು ಒಂದು ಸಿಚುವೇಶನ್. ಸರ್ ಕತ್ತಿ ಹೋಯ್ತಿ ನಿಮ್ಗ ಇವ ಸರ್ ನಂಗೆ ದುಡ್ಡು ಕೊಡೋದೈತಿ ಕೊಡ ಅಂತಿಲ್ಲ ಅಂತ ನಮ್ ಕಾಮಿಡಿ ಪೊಲೀಸರ್ ಅದಾರಲ್ಲ, ಅದ್ರಾಗಲ್ರಿ ಅದು ಎಲ್ಲಿ ಸ್ಟೇಷನ್ ಕಳಿಸ್ತಾರ ಗೊತ್ತೈತಿ. ಯಾಕಂತಂದ್ರ ಸಂಜಯ್ ದತ್ತನ ಗರಡಿ ಮನಿ ಒಳಗ, ನಮ್ಮ ಗರಡಿ ಮನಿ ಒಳಗ ತೆಳಗ್ ಹಾಕ್ತಾನ ಗೊತ್ತೈತಿ. ಆ ವಿಷಯ ಅವ್ರಿಗೆ ಗೊತ್ತಾಗತ್ತ. ಆ ವಿಷಯ ಅವ್ರಿಗೆ ಗೊತ್ತಾದಾಗ ಅವ್ರನ್ನ ಕರೆಸ್ದಾಗ ಸಂಜಯ್ ದತ್ತನ ನೀ ಎತ್ತಬೇಕು ಅಂತ ಹೇಳ್ತಾರ. ಯಾರು? ಆರ್ಮುಗನ್ ಸರ್. ಅಲ್ಲಿ ಅದು ಬಂದಿರೋದು. ಸರ ಈ ವಿಷಯ ಹೊರಗಡೆ ಎಲ್ಲಿ ಮಾತಾಡಕ್ ಹೋಗ್ಬೇಡ್ರಿ, ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರ. ಅದು ನೀವು ಹೇಳ್ತಾರ ಸೀನ್. ಯಾಕಂತಂದ್ರ ಆ ಸೀನ್ ಅದಕ್ಕೂ ಸಂಬಂಧಪಟ್ಟಾಗ ಹಂಗ ಐತಿರೋದು. ಯಾಕಂದ್ರ ಆರ್ಮುಖ ಅವನು ಹೊಡಿಬೇಕಂತ ಎಷ್ಟೋ ಕಾಯ್ಕೋತ ಕೂತಿರ್ತಾನ. ಬಟ್ ಆರ್ಮುಖ ಕ್ಯಾರೆಕ್ಟರ್ ಐತಲ್ಲ ಅದನ್ನ ಹೊಡ್ಯಾಕ್ ಕೊಡೋದಿಲ್ಲ. ಎಲ್ಲಾರು ಕೈಯಾಗಿರ್ತಾರ, ಪೊಲೀಸ್ ಆಗಿರ್ತಾರಲ್ಲ, ಅವ್ರ ಕರ್ತವ್ಯ ಅವ್ರು ಮಾಡ್ಬೇಕು. ಆದ್ರೆ ಅವ್ನ್ಗೆ ಹೊಡ್ಯಾಕ ಒಬ್ಬ ಸಿಗ್ಬೇಕು ಕಾರಣ. ಆಮೇಲೆ ಇದೆಲ್ಲ ಇವ್ನು ಹೋಗ್ಬೇಕು, ಅವ್ನ್ ಹೊಡಿಬೇಕು, ಎಲ್ಲಾ ಸಪೋರ್ಟ್ ನಿಮ್ಗೆ ಕೊಡ್ತೀವಿ. ನಿಮ್ ಫ್ಯಾಮಿಲಿ ಸೇಫ್ ಆಗ್ಬೇಕಂದ್ರೆ ಅವ್ನು ನೀನ್ ಹೊಡಿಲೇಬೇಕ. ಇಲ್ಲಾಂದ್ರೆ ಅವ ಯಾವ ಟೈಮ್ದಾಗ ನಿನಗೆ ಅಟ್ಯಾಕ್ ಮಾಡ್ತಾನ ಅಂತ ಗೊತ್ತಿಲ್ಲ ಅಂದ್ಬಿಟ್ಟು ಅಷ್ಟು ಕಿವಿ ಮಾತೆಲ್ಲ ನಮ್ಮ ಆರ್ಮುಗನ್ ಸರ್ ನಮ್ ಧ್ರುವ ಸರ್ಜಾ ಅವ್ರಿಗೆ ಹೇಳ್ತಾರೆ. ಆದ್ರೆ ನಮ್ ಧ್ರುವ ಸರ್ಜಾ ಸರ್ ನಮ್ಗೆ ಯಾಕೆ ಬೇಕು ಬಿಡ್ರಿ ಸರ್, ನಮ್ ಜೀವನ ಈಗ ನಾವ್ ಹೆಂಗಂತೀವಿ, ನಮ್ಗೆ ಯಾಕೆ ಬೇಕು ಬಿಡ್ಪಾ, ನಮ್ ಜೀವನ ನಾವ್ ಮಾಡ್ಬೇಕ. ಎಷ್ಟು ನ್ಯಾಚುರಲ್ ಆಗಿ ತೊಂದ್ರಲ್ಲ ಅದು ಪೂರ್ತಿ ನ್ಯಾಚುರಲ್ ಆಗಿ. ನನಗಂತೂ ಈ ಸಿನಿಮಾ ಒಂದ್ ಟೈಪ್ ಏನ ನಮ್ಗೆ ಯಾಕೆ ಬೇಕು ಬಿಡಪಾ, ಒಂದ್ ಹೊಡೆದ್ರು ಹೊಡೆದ್ಬಿಡ್ಲಿ ಅನ್ನೋದು ನನಗೆ ಬಹಳ ಇಷ್ಟ ಆಯ್ತು. ಅಲ್ರಿ ಮಿಡಲ್ ಕ್ಲಾಸ್ ಅಂತ ಅಂದ್ಕೊಟ್ಲಿ ನಿಮ್ಮೊಂದ್ ತಲೆಯಾಗಿರ್ತೈತಿ. ಏನ್ ಗೊತ್ತೇನ, ಈಗ ಯಾವೊಬ್ಬ ಬಂದ್ ನಮ್ಗಿಂತ ಒಬ್ಬ ಧೈರ್ಯಶಾಲಿ ಇದ್ದವ್ ಬಂದ್ ನೀನು ನಾವು ಹೊಡಿತೇನೆ ಅಂತಂದ್ರೆ ನೀವೇನ್ ಅಂತೀರಿ? ತಪ್ಪಾದಣ ಒಂದ್ ಹೊಡೆದ್ಬಿಡ, ನಾವು ಹೋಗ್ಬಿಡ್ತೀನಿ ಅಂದ್ಬಿಡ್ತೀನಿ. ಈ ಕ್ಯಾರೆಕ್ಟರ್ ಒಳಗೆ ಬಂದಿರೋದು ಧ್ರುವ ಸರ್ಜಾ. ನನಗೆ ಅದು ಮಾತ್ರ ಬಹಳ ಇಷ್ಟ ಆಯ್ತು. ಆಮೇಲೆ ಲಾಸ್ಟ್ಗೆ ಫೈಟ್ ಒಳಗಡೆ ಏನ್ರಿ ಒಂದ್ ಹಿಂಡ್ ಬಂದ್ ಕೊಟ್ಟಕ್ಕನ ಯಾರ್ರಿ ರಮೇಶ್ ಸರ್ ಬಂದು, ನೀನ್ ನಮ್ ತಮ್ಮ ಕಣೋ, ನಾನ್ ನಿನ್ನ ಮಾತಾಡ್ಬೇಕಲ್ಲ, ನಿನ್ನ ನೋಡ್ಬೇಕಲ್ಲ ಬಾ ಅಂತ ಹೇಳಿ ಹೋಗ್ತಾನ. ಆ ಹೋಗೋ ಸೀನ್ ಹೋದ್ಮೇಲೆ ಅದೆಲ್ಲ ಮಕ್ಕೊಂಡಿರ್ತಾರೆ. ನಮ್ ತಮ್ಮನೂ ಹೊಡಿತೀನೋ ಅದೆಲ್ಲ ಅನ್ನೋದು ನಂಗೆ ಬಹಳ ಇಷ್ಟ ಆತ. ಆಮೇಲೆ ಧ್ರುವ ಸರ್ಜಾ ಸರ್ ಮಕ್ಕೊಂದಾಗ ಹಿಂಗ್ ಹಿಡಿದಿರ್ತಾರಲ್ಲ, ಅದೇನು ಧ್ರುವ ಸರ್ಜಾ ಸತ್ತ ಅನ್ಕೊಂಡ್ಬಿಡ್ತೀವಿ. ಆದ್ರ ಆ ಮಚ್ಚ ತಗೊಂಡ್ ಅದೇನ್ ತಲಿ ಹೊಸ್ತಾರಲ್ಲ, ಅಲ್ಲಿ ಟ್ವಿಸ್ಟ್ ಫುಲ್ ಚೇಂಜ್ ಅದ ರೀ. ಪಾರ್ಟ್ 2 ನೋಡ್ಬೇಕು. ಯಾಕೆ ಹೇಳತ್ತ ನಾವು ಪಾರ್ಟ್ 2 ನೋಡ್ರಿ ಅಂತೇಳಿ. ಈ ಸಿನಿಮಾ ಈ ಫಸ್ಟ್ ಸಿನಿಮಾ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ನೀವು ಪಾರ್ಟ್ 2 ನೋಡ್ಲೇಬೇಕು. ಅದು ಹೊಡೆದಾದ್ಮೇಲೆ ನಮ್ ಕಾಮಿಡಿಯನ್ ನಮ್ ಸರ್ ಅವ್ರ ಪೊಲೀಸ್ ಸರ್ ಅದಾರಲ್ಲ ಕಾನ್ಸ್ಟೇಬಲ್, ಆ ಕರ್ಕೊಂಡ್ ಹೋಗ್ಬೇಕಾದ್ರೆ ಏನ್ ಕಾಮಿಡಿ ಆಕೇತಿ. ಅವ್ರು ಹೊಡೆದ್ಮೇಲೆ ಆ ನಮ್ ಧ್ರುವ ಸರ್ಜಾ ಸರ್ ಯಾವ ತರ ಮೆರವಣಿಗೆ ಮಾಡ್ತಾರಂದ್ರೆ, ಸುರೇಂದ್ರ ಪ್ರಸಾದ್ ಅಂತ ಹೇಳಿ
ಅವ್ರದ್ದು ಆಕ್ಟಿಂಗ್ ಅಂತೂ ಅಲ್ಟಿಮೇಟ್ ಆಕ್ಟಿಂಗ್ ರೀ ಅವ್ರದ್ದು. ನನಗ್ ಬಾಳ ಇಷ್ಟ ಆತ ಆ ಒಂದು ಸೀನು ಬಹಳ ಇವ್ರು ಪೊಲೀಸ್ನವ್ರು ನನ್ಗೆ ಯಾಕೆ ಕರ್ಕೊಂಡ್ ಹೋಗ್ತಾರ ಹೇಳೋ ಸೀನ್ ಸಾಹೇಬ್ರು ಕರಿತಾ ಇದಾರೆ ಕರ್ಕೊಂಡ್ ಹೋಗ್ತಾ ಇದೀವಿ ಅನ್ನೋ ಸೀನ್ ನಂಗೆ ಬಹಳ ಇಷ್ಟ ಆತ. ಆಮೇಲೆ ಹೋಗೋ ಮುಂದಲ್ಲ ಅದು ಜನ ಜಾತ್ರೆ, ಆಮೇಲೆ ಎಲ್ಲಾ ಡಾನ್ಸ್ ಮಾಡೋದು ಅದು ಇದು ಬರೋದು ಅದೆಲ್ಲ ಡಾನ್ಸ್ ಹಿಂಗ್ ಇರ್ತದ ಟಾವ್ ಟಾವ್ ಟಕ್ ಅದೆಲ್ಲ ನಂಗೆ ಬಹಳ ಇಷ್ಟ ಆತ್ರಿ. ರಾಜ ಮೆರವಣಿಗೆ ಅಂತಾರ ಅದಕ್ಕೆ, ಹಾ ನಮ್ ಕಡೆ ರಾಜ ಮೆರವಣಿಗೆ ಅಂತಾರ ಅದಕ್ಕೆ. ಅದು ಕರೆದ್ಮೇಲೆ ಅಲ್ಲೇ ನಮ್ಮ ಆರ್ಮುಗನ್ ಸರ್ ಮುಂದೆ ನಿಂದಿರ್ಸಿದ್ಮೇಲೆ ಆ ಕಾಮಿಡಿ ಸೀನ್ ಬರ್ತೈತಿ. ಅದೆಲ್ಲ ಆತ. ಸೆಕೆಂಡ್ರಿ ನಮ್ಗೆ ಲಾಸ್ಟ್ ಸೀನ್ ಏನ ಹಿಂಗ ತಲೆ ಹಿಡ್ಕೊಂಡ್ ಹೋಗಿ ಸಾಹೇಬ್ರೆ ಹೆಸರು ಬರೀರಿ ನೀವು ಎಲ್ಲರಿಗೂ ಗೊತ್ತಾಗ್ಬೇಕ ಹೊಡೆದ್ಗೆ ತೊಗೊಂಬಂದ್ಮೇಲೆ ಅವ್ರು ಪೊಲೀಸ್ ಅಂತಾರ ಇದನ್ನ ಇಲ್ಲೇ ಬಿಟ್ಟು ಹೋಗ್ಬಿಡು, ನಿನ್ ಹೆಸರು ಹಾಕಲ್ಲ, ನೀನ್ ಹೋಗ್ಬಿಡು, ನಿನ್ನೆಲ್ಲ ನಾವು ನೋಡ್ಕೋತೀವಿ ಅಂತಾರ. ಅವಾಗ ಧ್ರುವ ಸರ್ ಏನ್ ಮಾಡ್ತಾರೆ, ಟೇಬಲ್ ಮೇಲೆ ಇಟ್ಕೇಸಿ ನಾನ್ ಸರೆಂಡರ್ ಆಗಕ್ ಬಂದಿನಿ, ಇವ್ ಹೊಡೆದಿದ್ದು ನಾನೇ ಅಂತ ಎಲ್ಲಾರ್ಗು ಗೊತ್ತಾಗ್ಬೇಕಂತಾರ. ಅವಾಗ ಶಿಲ್ಪಾ ಶೆಟ್ಟಿ ಮೇಡಮ್ ಅವ್ರು ಶರಗ್ ಕೊಟ್ಟು ಬರ್ತಾಳ, ನನ್ ಗಂಡಂತೇಲೆ ನನ್ ಕೊಟ್ಬಿಡಿ ಅಂತ. ಆ ಕೊಟ್ಟ ಮೇಲೆ ಅದ ಹೊರಗ್ ಬಂದ ಹಿಂಗ್ ಕೊಟ್ಟ ಒಂದ್ ಡೈಲಾಗ್ ಹೊಡಿತಾನ. ಆ ಡೈಲಾಗ್ ಮಾತ್ರ ಅಲ್ಟಿಮೇಟ್, ಒಂದ್ ಸೂಪರ್ ಆಗೈತಿ. ಆದ್ರೆ ಇನ್ನೊಂದ್ ಹೇಳಿ ನಾನು ಟ್ರೈಲರ್ ಒಳಗ್ ನೋಡಿದ್ದೆ, ಒಂದ್ ಲುಕ್ ಬರ್ತೈತಿ, ಹಿಂಗ್ ಗಾಳಿ ಬರ್ತೈತಿ, ಕೂದಲ ಹಾರಾಡ್ತಿರ್ತೈತಿ, ಒಂದ್ ಲುಕ್ ಕಣ್ಣದ ಅಷ್ಟ ಶಾರ್ಟ್ ಅಲ್ಟಿಮೇಟ್ ಅಂತೇನ್ರಿ. ಯಾವಂದು ಗೊತ್ತಾಗಲ್ಲ, ಕಣ್ಣು ಹಿಡಕ್ಕಾಗಲ್ಲ. ಅದು ರಮೇಶ್ ಅರವಿಂದ್ ಸರ್ ಅಂತ 100% ಗೊತ್ತಾಗಲ್ಲ. ಆದ್ರೆ ಲಾಸ್ಟ್ ಏನ ಸೀನ್ ರಮೇಶ್ ಅರವಿಂದ್ ಸರ್ ಹಿಂಗ್ ತಾಳಿ ಹಿಂಗ್ ಹಿಡ್ಕೊಂಡ್ ಬರ್ತಾರ ನೋಡ, ಅಯ್ಯೋ ಅದ ನೆಕ್ಸ್ಟ್ ಲೆವೆಲ್. ನಮ್ಮ ರಮೇಶ್ ಅರವಿಂದ್ ಸರ್ ಆ ಟೈಮ್ದಾಗ ದೊಡ್ಡ ಹೀರೋ, ಆದ್ರೆ ವಿಲನ್ ಹೆಂಗ್ ಕ್ಯಾರಿ ಓವರ್ ಮಾಡ್ತಾರ ಅನ್ನೋದು ಒಂದ್ ಟ್ವಿಸ್ಟ್. ಅವ್ರ ರಮೇಶ್ ಅರವಿಂದ್ ಅವ್ರಿಗೆ ಹೆಸರು ಏನ್ ಕೊಟ್ಟಾರ ಹೇಳ್ರಿ? ಏನ್ ಕೊಟ್ಟಾರ? ಮಾಸ್ಟರ್ ಮೈಂಡ್ ಅಂತ ಕೊಟ್ಟಾರ. ಅದನ್ನ ನೆನಪಿನಾಗ ಇಟ್ಕೋರಿ. ಈ ಸೈಡ್ ಶಿಲ್ಪಾ ಶೆಟ್ಟಿ ಮೇಡಮ್ ಕಡೆ ರಮೇಶ್ ಅರವಿಂದ್ ಸರ್ ಅವ್ರ ಇದ್ರ, ಆ ಸೈಡ್ ಅಂತ ಯಾರಿದಾರ ಗೊತ್ತ್ರಿ? ಯಾರಿದಾರ್ರಿ? ನಮ್ ಕಿಚ್ಚಾ ಬಾಸ್ ರೀ. ಕಿಚ್ಚಾ ಬಾಸ್ ಅವ್ರದ್ದು ಎಂಟ್ರಿ ಕೊಟ್ಟಾರ್ರಿ ಪ್ರತಿ ಒಂದು ಸಿನಿಮಾದಾಗ. ಎಂಟ್ರಿ ಈ ಸಿನಿಮಾದಾಗ ಎಂಟ್ರಿ ಕೊಟ್ಟಂಗ ಪ್ರತಿಯೊಂದು ಸಿನಿಮಾದಾಗ ಕೊಡಕ್ ಆಗುದಿಲ್ಲ. ಬಟ್ ಈ ಸಿನಿಮಾದಾಗ ಕೊಟ್ಟಾರ ನೋಡ್ರಿ. ಹೆಂಗ್ ಕೊಟ್ಟಾರ ಅಂತಂದ್ರ ಪ್ರತಿಯೊಂದು ಆಕ್ಷನ್, ಪ್ರತಿಯೊಂದು ಎಂಟ್ರಿ, ಸಿನಿಮಾ ಮುಗಿಯೋವರೆಗೂ ಎಂಟ್ರಿ. ಇದನ್ನ ಮಾಡ್ರಿ, ನೀವು ಅಬ್ಸರ್ವ್ ಮಾಡ್ರಿ, ಪ್ರತಿಯೊಂದು ಸಿನಿಮಾನು ಎಂಟ್ರಿ ಹೆಂಗದಾವ್. ಈ ಸಿನಿಮಾಕ್ಕೆ ಎಂಟ್ರಿ ಹೆಂಗ್ ಕೊಟ್ಟಾನ, ಪ್ರತಿ ಒಂದು ಸೀನ್ ವೈಸಿಗೆ ಎಂಟ್ರಿ ಹೆಂಗ್ ಕೊಟ್ಟಾನ ನೋಡಿದ್ರು ಸಖತ್ತಾಗೈತ್ರಿ. ಆದ್ರೂ ನನಗ ಏನ್ ಪ್ರೇಮ್ ಸರ್ ಹೇಳ್ದಂಗ ಒಂದ್ ಟ್ರೈಲರ್ ತರ ಇದೆ ಮೂವಿ ಅಂತಂದ್ರೆ, ಆ ಮೂವಿ ಪ್ರತಿಯೊಂದ್ ಸೀನ್ಗಳು ನೋಡ್ಕೊಂಡ್ ಹೋದ್ರೆ ಅದು ಖರ್ಚು ಮಾಡಿದ್ದು ಆ ಓಲ್ಡ್ ಸ್ಟೈಲ್ ಒಳಗೆ ಈಗ ಮಾಡಿದ್ ನೋಡಿದ್ರೆ ನನಗ ಒಂಥರ ಏನ್ಪಾ ಈ ತರನು ಸಿನಿಮಾ ಮಾಡ್ಬೋದೇನ. ಆದ್ರೆ ನಮ್ ಧ್ರುವ ಸರ್ಜಾ ಸರ್ ಅದ್ ಏನೈತಲ್ಲ ಅಷ್ಟ ಎಷ್ಟು ಬೇಕಷ್ಟ, ಏನ್ ಬೇಕದ ಹೆಂಗ್ ಬೇಕಂಗ ಏನ್ ಸ್ಕ್ರಿಪ್ಟ್ ಆಮೇಲೆ ಡೈರೆಕ್ಷನ್ ಮಾಡದಾರಲ್ಲ ನಮ್ ಪ್ರೇಮ್ ಸರ್, ಅದ ನೆಕ್ಸ್ಟ್ ಲೆವೆಲ್ ರೀ. ಅಲ್ರಿ ನಿಮ್ಗ ಸಿನಿಮಾ ನೋಡ್ದಾಗ ಅನ್ಸ್ತೇನೆ ಇದು 2 ತಾಸು ಕೂತ್ ನೋಡಿದ್ದು. ನನ್ ಸಿನಿಮಾ ಅನಿಸಿಲ್ರಿ ಇದು. ಟ್ರೈಲರ್ ಪಿಕ್ಚರ್ ತೋ ಬಾಕಿ ಹೈ, ಇನ್ನ ಪಿಕ್ಚರ್ ಬಾಕಿ ಐತಿ. ಬಸ್ ಜಸ್ಟ್ ನಾವ್ ಟ್ರೈಲರ್ ನೋಡಿದ್ದೀಗ ಇದು. ಓಹೋ ಟ್ರೈಲರ್ ಸಿನಿಮಾ ಅಲ್ರಿ ಇದು, ಟ್ರೈಲರ್ ಇದು. ಇವ್ರು ಬರೀ ಕ್ಯಾರೆಕ್ಟರ್ ವೈಸ್ ಏನೈತಂತ ತೋರ್ಸ್ಯಾರ. ಪಾರ್ಟ್ ಒಳಗ್ ಹೆಂಗಿರ್ಬೋದೇನ, ಇನ್ನ ಪಾರ್ಟ್ 2 ದಾಗ ಪಿಕ್ಚರ್ ತೋರಿಸ್ತಾರ. ಯಾರು ಎಂಟ್ರಿ ಹಾಕಿರ್ತಾರ ಯಾರಿಗೂ ಇನ್ನು ಯಾರಿಗೂ ಗೊತ್ತಿಲ್ಲ, ನೋಡ್ಬೇಕು ಅದನ್ನು. ನನಗ ಆಮ್ಲೆ ಆ ಸರ್ ಅವ್ರ ಆಕ್ಟಿಂಗ್, ಆಮ್ಲೆ ಆ ಮನೆ ಕಡೆ ಎಲ್ಲಾ ವಿಲನ್ಸ್ ಕ್ಯಾಚ್ ಮಾಡಕ್ ಬರ್ತಾರ ಗೊತ್ತ. ಆ ಕ್ಯಾಚ್ ಮಾಡಕ್ ಬಂದಾಗ ಅದು ಒಡಿಯೋ ಸೀನು, ಆಮ್ಲೆ ಆ ಮನೆಗೆ ಒಂದು ಪ್ರೊಟೆಕ್ಷನ್ ಕೊಡೋದು. ಇಲ್ಲಿ ಏನಂದ್ರೆ ಒಂದು ಫ್ಯಾಮಿಲಿಗೆ ಯಾರಾದ್ರೂ ನಮ್ಗ ಹಿಂಗ್ ಒಡ್ಯಾಕ್ ಬರ್ತಾರ, ಏನೋ ಮುತ್ತಿಗಾಕಕ್ ಬರ್ತಾರ ಅಂತಂದ್ಮೇಲೆ ನಮ್ ಮೈ ಒಳಗ್ ಹೆಂಗ್ ರಕ್ತ ಇದಾಕೇತ್ ಸ್ಪ್ರೆಡ್ ಆಕೇತ್ ಅನ್ನೋದು ಅಲ್ಲೇ ಧ್ರುವ ಸರ್ಜಾ ತೋರ್ಸ್ಯಾರ. ಒಂದ್ ಸೆಕೆಂಡ್, ಈಗ ನಿನ್ನ ಫ್ಯಾಮಿಲಿಗೆ ಯಾರೇ ಹೊಡ್ಯಾಕ್ ಬರ್ತೀವಿ, ಈಗ ನಾನು ಹೊಡ್ಯಾಕ್ ಬರ್ತೀನಿ ಅಂತ ಅನ್ಕೋ, ಅವಾಗ ನೀವೇನ್ ಮಾಡ್ತೀರಿ? ನಾನು ಪೊಲೀಸ್ ಕಂಪ್ಲೇಂಟ್ ಅದೆಲ್ಲ ಕೊಡ್ತೀನಿ. ಆದ್ರೆ ಬರೋದಲ್ಪ ಅವಾಗ ನಿಮ್ದು ಆ ಲೆವೆಲ್ ರೀಚ್ ಒಳಗಿತ್ತಂದ್ರೆ ಏನ್ ಮಾಡಕ್ಕಾಗಲ್ಲ. ನಾನ್ ನೋಡ್ಕೊಳ್ಳೇಬೇಕಾಗ್ತೈತೆ, ಸೇಫ್ ಮಾಡ್ಲೇಬೇಕಾಗ್ತೈತಿ. ಸೇಫ್ ಮಾಡಬೇಕು. ಆದ್ರೆ ಮಾಡಿದವನ್ ಅದನ್ನ ಅದ್ ಯಾಕೆ ಮಾಡೋಣ ಸರ್? ಪ್ಲಾನ್ ಮಾಸ್ಟರ್ ಮೈಂಡ್ ಮಾಸ್ಟರ್ ಯಾರು ಗೊತ್ತಾ? ಹ್ಞೂನ್ರಿ, ಅದನ್ನ ಹೇಳಕತ್ತೇನೆ. ಯಾರು ಮಾಸ್ಟರ್ ಮೈಂಡ್ ಏನಾರ ರಮೇಶ್ ಅರವಿಂದ್ ಅಲ್ಲಿ. ಅದೇನು ಡೈಲಾಗ್ ಅವ್ಗೆಲ್ಲಾ ಗೊತ್ತಿರ್ತೈತಿ, ರಮೇಶ್ ಅರವಿಂದ್ ಸರ್ ಅವ್ರಿಗೆಲ್ಲಾ ಗೊತ್ತಿರ್ತೈತಿ. ಆ ಡೈಲಾಗ್ ಹೊಡೋದ್ಮೇಲೆ ಇವನ್ ತಲೆಯಾಗ ತುಂಬಿದ್ಮೇಲೆ ಇವನ್ ತಲವಾರ್ ಹಿಡಿದ್ ನಿಂತ ಮೇಲೆ ಲಾಸ್ಟ್ಗೂ ಡೈಲಾಗ್ ಇರ್ತೈತಿ. ಏನಿರ್ತೈತಿ, ನನ್ ಮುಂದೆನೆ ನೀವ್ ಹೆಂಗ್ ಮುಡ್ತೀರಾ, ರೈಸ್ ಮಾಡ್ತೀರಾ. ಆ ಡೈಲಾಗ್ ಫುಲ್ ಇಷ್ಟ ಆಗೈತೆ. ಅಲ್ಲಲ್ಲ, ಫ್ಯಾಮಿಲಿ ಅಂತಂದ್ಮೇಲೆ ಅದೆಲ್ಲ ಇರತೈತೆ. ಈಗ ಅದೇ ಹೇಳ್ತೇನಲ್ಲ, ಈಗ ನಾನ್ ನಿನ್ ಫ್ಯಾಮಿಲಿ ಹೊಡಿತೇನೆ ಅಂತಂದ ನೀವೇನ್ ಮಾಡ್ತೀರಿ? ನಿಮ್ ಮನ್ಯಾಗ ನಿಮ್ ಜೊತೆ ಒಬ್ರು ಮಾತಾಡ್ತಾರೆ ಇವ್ನಿಗೆ, ಅವಾಗ ನೀವೇನ್ ಮಾಡ್ತೀರಿ? ಬರುತ್ತ ಬಿಡ್ರಿ ಅಣ್ಣ, ಅವ್ರನ್ನ ಟಿಗರ್ ಮಾಡಿರ್ತೇನೆ. ಹೌದೌದು. ಅವಾಗ ನಿಮ್ ಮನಸ್ನಾಗ ಏನ್ ಬರ್ತೈತಿ? ಇಷ್ಟು ವರ್ಷ ಆದ್ರೆ ನಾನು ಒಬ್ನು ಮಾತಾಡಿಲ್ಲ, ನೀವ್ ಹೆಂಗ್ ಮಾತಾಡ್ತಿರ್ಲಿ? ಇವಾಗ ಒಂದ್ ಸೇಫ್ ಮಾಡ್ತೀನಿ, ಇಲ್ಲಾಂದ್ರೆ ಊರ್ ಬಿಟ್ಟು ಹೋಗ್ತೀನಿ. ಆದ್ರೆ ಊರ್ ಬಿಟ್ಟು ಹೋದ್ರೆ ಹೋಗ್ತಾನೆ ಇರ್ಬೇಕು. ಹೌದು, ಸೇಫ್ ಮಾಡ್ಬೇಕಂದ್ರೆ ಸೇಫ್ ಮಾಡ್ಲೇಬೇಕು. ಹೌದು. ಆ ಡೈಲಾಗ್ ನಮ್ಮ ಕೃಷ್ಣ ಒಂದೇ ಜಗದ್ಗುರು ಅದೇನ್ ಡೈಲಾಗ್ ಹೊಡೋಲ್ಲ, ನಂಗೆ ಬಹಳ ಇಷ್ಟ ಆಯ್ತು. ಅದ ಇದ್ರೊಳಗ ಐತಿ, ಭಗವದ್ಗೀತೆ ಒಳಗ. ಆ ಒಂದ್ ಡೈಲಾಗಿಗೆ ನಮ್ ಧ್ರುವ ಸರ್ಜಾ ಸರ್ ಚೇಂಜ್ ಆಗ್ಬಿಡ್ತಾರೆ. ಹೌದು, ಅದ್ ನನಗೆ ಬಹಳ ಇಷ್ಟ ಆಯ್ತ. ಆಮೇಲೆ ನೆಕ್ಸ್ಟ್ ಏನಾಕೈತಿ, ಹೊಡದ್ಮೇಲೆ ಆಮೇಲೆ ಗೊತ್ತಿಲ್ಲಾರ್ದು ಇರ್ತಾಳ. ಆಮೇಲೆ ಅದು ಬಿಡ್ರಿ, ನನ್ಗೆ ಇನ್ನೊಂದ್ ಇಷ್ಟ ಆಗಿದೆ ಏನ್ ಗೊತ್ತೇನ, ಆ ಮೇಡಮ್ ಅವ್ರದ್ದು
ಇದು ಜಡೆನ ಕಟ್ ಮಾಡ್ತಾರಲ್ಲ, ಅದು ಯಾವ ಲೆವೆಲ್ ಶಾರ್ಟ್ ತಂದಾರ ಗೊತ್ತಾ? ಅಲ್ಟಿಮೇಟ್ ಶಾರ್ಟ್ ಹೀರೋಯಿನ್ ಇದು. ಆ ವಿಲನ್ ಕಟ್ ಮಾಡೋದು, ಆಮೇಲೆ ಕಾಲಲ್ಲಿ ತುಳಿಯೋದು, ಆಮೇಲೆ ಅವ ಬಂದ್ ಹೇಳೋದು ಧ್ರುವ ಸರ್ಜಾ ಬಿಟ್ಬಿಡು ಇವೆಲ್ಲ ಬೇಡ, ನಮ್ ಲೆವೆಲ್ಗಿಲ್ಲ ಇದೆಲ್ಲ ಹೇಳ್ತಿರ್ತಾರೆ. ಆಮೇಲೆ ಅಕ್ಕಿ ಇದ್ ಮಾಡ್ತಾಳ ನೆಕ್ಸ್ಟ್ ಅಳೋದು, ಮನಿಗ್ ಬಂದ್ಮೇಲೆ ಇದ್ ಮಾಡೋದು, ಅಕ್ಕಿ ಆ ಆಕ್ಟಿಂಗ್ ನೀವ್ ಹೋಗ್ಬಿಡು ಅಂದ್ಬಿಟ್ಲೆ ಅವ ಕರ್ಕೊಂಡ್ ಹೋಗೋದು, ಆ ಫೈಟ್ ಸೀನ್ ಅಂತ ನಂಗೆ ಸಖತ್ತಾಗಿ ಇಷ್ಟ ಆಗಿತ್ತು. ನೋಡ್ರಿ, ಒಂದ್ ಸಣ್ಣ ಕಡ್ಡಿ ಏನ್ರಿ, ನಮ್ ಧ್ರುವ ಸರ್ಜಾ ಒಂದ್ ಸಣ್ಣ ಕಡ್ಡಿ ಅದು ಆ ಒಂದು ಏನದು ನಮ್ದು ಹುಲ್ಲು ಮೇಲೆ ಬಿದ್ರೆ ಹೆಂಗ್ ಬೆಂಕಿ ಎತ್ತೈತಲ್ಲ, ಆ ರೀತಿ ವಿಜುವಲ್ ಸೀನ್ಸ್ ಗಳು ಆ ಫೈಟ್ ಅಲ್ಲಿ ಬಂದಿರೋದು. ಆಮೇಲೆ ನನಗೆ ಫೈಟ್ ಅಂತೂ ಹೈ ಕ್ಲಾಸ್ ಸೂಪರ್. ಆಮೇಲೆ ನನ್ಗೆ ಡಾನ್ಸ್ ಸಿಕ್ಕಾಪಟ್ಟೆ ಇಷ್ಟ ಆತ್ರಿ. ಪ್ರತಿಯೊಂದು ಸಾಂಗಿಗೂ ಡಾನ್ಸ್ ಅಲ್ಟಿಮೇಟ್ ಆಗಿ ಮಾಡ್ಯಾರ. ಅದು ಮಾಡದವ್ರ ಯಾರು ಹೇಳ್ರಿ? ವಸಂತ ಟಿಕೆಟ್ ಒಳಗ ಇವ್ರದಾರಲ್ರಿ ಮಾಸ್ಟರ್, ವಸಂತ ಮಾಸ್ಟರ್, ಅವರ ಇದು ಮಾಡಿದ್ರು ಕೊರಿಯೋಗ್ರಫಿ. ನಂಗೆ ಡಾನ್ಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆತ. ಎಕ್ಸ್ಪೆಷಲಿ ಅದ್ರೊಳಗೆ ನನಗೆ ಇಷ್ಟ ಆಗಿರೋದು ಸೀನ್ ಅಂತಂದ್ರ ಗರಡಿ ಮನಿ. ಅದು ನಮ್ಮ ಉತ್ತರ ಕರ್ನಾಟಕದ ಗರಡಿ ಮನಿ. ಆ ಗರಡಿ ಮನಿ ಸೀನು, ಅದ್ರಾಗ ಇವ್ರನು ಯಾರನು ಸಂಜಯ್ ದತ್ನ ಎಬಿಸುಗಿಯೋದು ಸೀನು. ನನಗೆ ನಮ್ ಧ್ರುವ ಸರ್ಜಾ ಚಿಕ್ಕ ವಯಸ್ಸಿಂದ ಸಂಜಯ್ ಸರ್ನ ಹೆಂಗೆ ಒಂದು ಗುರು ಸ್ಥಾನದಲ್ಲಿ ನೋಡ್ತಾರೆ, ಆ ಒಂದು ಆಟದಲ್ಲಿ ಅವನನ್ನ ಪಳಗಿಸಿ ಹೆಂಗ್ ಬೀಳಿಸ್ತಾರೆ, ಅದಂತೂ ನನಗೆ ಒಂಥರ ಹೆಂಗ್ ಅನ್ಸಿತ್ತಂದ್ರೆ, ನೆಕ್ಸ್ಟ್ ಧ್ರುವ ಸರ್ಜಾ ಅವ್ರು ರೈಟ್ ಹ್ಯಾಂಡ್ ಆಗ್ತಾರೆ, ಅವ್ರಿಗೂ ಎಲ್ಲ ಇದ್ ಮಾಡ್ತಾರೆ, ಒಂದ್ ಸಪೋರ್ಟ್ ಮಾಡಿ ನೆಕ್ಸ್ಟ್ ಸ್ಟೋರಿ ಬೇರೆ ಲೆವೆಲ್ಗೆ ಹೋಗ್ತೈತೆ ಅನ್ಕೊಂಡಿದ್ದೆ ನಾನು. ಆದ್ರೆ ಅದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನನಗ ಕನ್ಫ್ಯೂಸ್. ನಾನ್ ತಿಳಿದಿರೋದ ಬೇರೆ ಸೀನ್ ಹೊಂಟೈತೆ, ಅಲ್ಲ ಆಗಿರೋದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನೀವು ಎಲ್ಲಿ ಸೀನ್ ನೋಡಿ ಮಾತಾಡತ್ರಿ ಹೇಳಿ? ಸೀನ್ ಥಿಯೇಟರ್ ಒಳಗಡೆ ಮೂವಿ ನೋಡಕ್ ಬಂದಿರ್ತಾರೆ ಶಿಲ್ಪಾ ಶೆಟ್ಟಿ ಮತ್ತೆ ಸಂಜಯ್ ದತ್. ಅಲ್ಲಿ ಒಂದ್ ಸೀನ್ ಆಗ್ತೈತಿ, ಏನು ಅವ್ನ ಅಟ್ಯಾಕ್ ಮಾಡೋ ಸೀನ್. ಆ ಅಟ್ಯಾಕ್ ಮಾಡೋ ಸೀನ್ ನೋಡಿ ನೀವ್ ಇದನ್ನ ಮಾತಾಡತ್ರಿ. ಆ ಸೀನ್ಗಿಂತ ಮುಂಚೆ ಏನಾಗಿರ್ತತಿ ಸಣ್ಣ ವಯಸ್ಸಿನಾಗ, ಅದನ್ನ ನಿಮ್ಗೆ ಸೆಕೆಂಡ್ ಪಾರ್ಟ್ 2ದಾಗ ತೋರಿಸ್ತಾರೆ ಏನಂತ ಹೇಳಿ. ಸಂಜಯ್ ದತ್ ಇವ್ ಬ್ಲಡ್ ಕೊಟ್ಟಿರ್ತಾನ, ಅಂದ್ರ ರಕ್ತ ಕೊಟ್ಟಿರ್ತಾನ. ಈ ಸಿನಿಮಾದಾಗ ತೋರ್ಸಾರ ಜಸ್ಟ್ ಒಂದ್ ಸಿಂಗಲ್ ಐಸ್ ಅಷ್ಟೇ, ಅದ್ ಮುಗಿತು. ಈ ಒಂದ್ ಸಿನಿಮಾದೊಳಗ ಸಂಜಯ್ ದತ್ ಸರ್ ಅವ್ರು ಮುಗಿತ ಸೀನ್ ಏನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಮ್ಮ ಅಣ್ಣ ಸುದೀಪ್ ಅವ್ರು ಎಂಟ್ರಿ ಕೊಟ್ಟಾರು, ಈಗ ಎಲ್ಲಾರು ಕೊಟ್ರ. ಅದೆಲ್ಲ ಪ್ರಶ್ನೆ ಬಂದಿರೋದು ಏನ್ ಗೊತ್ತಾ, ಪೊಲೀಸಿನ ತಲೆಯಾಗಿರೋದು ಒಂದ್ ಕ್ಯಾರೆಕ್ಟರ್, ಇವನ್ ಅಭಿಮಾನಿ, ಇವನ್ ಅಭಿಮಾನಿಯಾಗಿ ಇವನ್ ಯಾಕೆ ಹೊಡೋದ ಇರೋದು ಒಂದು. ಆಮೇಲೆ ಫ್ಯಾಮಿಲಿ ಮ್ಯಾಟ್ರಿಗೆ ಹೊಡೆದಾನು ಊರ್ ಬಿಡ್ಸಾಕ ನಿಂತಾರಂತ ಅದೊಂದು. ಎರಡು. ಮೂರನೇದ್ದು, ಇವ್ ರಮೇಶ್ ಅರವಿಂದ್ ಅವರು ಹೋಗಿ ಶಿಲ್ಪಾ ಶೆಟ್ಟಿಗೆ ಯಾಕೆ ತಾಳಿ ಕಟ್ಟಿದ್ರು. ಮೂರನೇದು, ಯಾಕ ಆಕೆ ಆಲ್ರೆಡಿ ಮದುವೆ ಆಗೈತಿ, ಸಂಜಯ್ ದತ್ ಜೊತೆ ಮದುವೆ ಆಗೈತಿ. ಅದಾದ ಕೂಡಲೇ ನೆಕ್ಸ್ಟ್ ಇವ್ರು ಯಾಕೆ ಮದುವೆ ಆದ್ರು, ನಮಗ್ ಕನ್ಫ್ಯೂಸ್ ಇರೋದಲ್ಲಿ. ಬಟ್ ಈ ಸಿನಿಮಾ ನಾವ್ ನೋಡ್ಬೇಕಂತಂದ್ರ ಮುಂದ ಇನ್ನೊಂದ್ ವರ್ಷದಾಗ, ಈ ಡಿಸೆಂಬರ್ ಎಂಡಿಗೆ ಇಲ್ಲ, ಆಲ್ರೆಡಿ ಪ್ರೇಮ್ ಅವ್ರು ಆಲ್ರೆಡಿ ಹೇಳಿದಾರು, ಆಲ್ರೆಡಿ ಅದ್ರ ಬಗ್ಗೆ ನಡೆದತ್ತೀಗ. ಡಿಸೆಂಬರ್ ಎಂಡಿಗೆ ಅಥವಾ ಜನವರಿಗೆ ನೆಕ್ಸ್ಟ್ ಪಾರ್ಟ್ ಒಳಗ ಅರ್ಧ ಪಿಕ್ಚರ್ ರಮೇಶ್ ಅರವಿಂದ್ ಸರ್ ಆಮೇಲೆ ಸಂಜಯ್ ದತ್ ಅವ್ರದ ಇರ್ಬೋದು ಅನ್ಕೋತೀನಿ. ಮೇ ಬಿ, ಯಾಕಂದ್ರೆ ಅವ್ರ ಲವ್ ಸ್ಟೋರಿ ಒಂದ್ ಸ್ವಲ್ಪ ಬೇಕು. ಆಮೇಲೆ ಆ ಲವ್ ಸ್ಟೋರಿ ಮಾಡ್ಬೇಕಾದ್ರೆ ಇವ್ರ ಎಂಟ್ರಿ ಹೆಂಗ್ ಕೊಟ್ರು, ಆಮೇಲೆ ಇವ್ರಿಬ್ರು ಕಾಲೇಜ್ ಕಲಿತಿದ್ರು ಗೊತ್ತಿಲ್ಲ. ಆಮೇಲೆ ನನ್ಗೆ ಇನ್ನೊಂದು ರವಿಚಂದ್ರನ್ ಸರ್ ಅವ್ರದ್ದು ಹೆಂಗೈತಿ ಪಾತ್ರ. ರವಿಚಂದ್ರನ್ ಅವ್ರ ಬಗ್ಗೆ ನಾವು ಮಾತಾಡೋದಿಲ್ಲ, ಯಾಕಂದ್ರ ನೆಕ್ಸ್ಟ್ ಅವ್ರಿಗೆ ಮಾತಾಡೋಷ್ಟು ದೊಡ್ಡವ್ರ ನಾವಲ್ಲ. ಇಲ್ಲ, ಕ್ಯಾರೆಕ್ಟರ್ ಬಗ್ಗೆ ನಾವು ಕ್ಯಾರೆಕ್ಟರ್ ಅವ್ರ ಬಗ್ಗೆ ನಾವು ಕ್ಯಾರೆಕ್ಟರ್ ಬಗ್ಗೆ ಮಾತಾಡಕ್ ಹೋಗೋದಿಲ್ಲ. ಯಾಕಂದ್ರೆ ಮೊದಲ ಕ್ರೇಜಿ ಸ್ಟಾರು, ಲವರ್ ಸ್ಟಾರು, ಇಲ್ಲ ಏನೇನೋ ಸಾವಿರಾರು ಹೆಸರದಾಗ ಅದಾರೀಗ. ನನಗ ಅವ್ರ ಕ್ಯಾರೆಕ್ಟರ್ ಈ ಸಿನಿಮಾ ಒಳಗ ಬಹಳ ಇಷ್ಟ ಆತ. ಎಷ್ಟ್ ಬೇಕ, ಹೆಂಗ್ ಬೇಕ, ಏನ್ ಬೇಕ, ಒಂದು ನಾನು ಸೀನಿಯರು ನಾನ್ ಯಾಕೆ ಮಾಡ್ಲಿ ಅನ್ನೋದಿಲ್ಲ. ಅಲ್ಲಿ ಬಂದ್ಕೇಶಿ ಒಂದ್ ಪಾತ್ರನ ಮಾಡ್ಬೇಕಂತಂದ್ರೆ ಸಖತ್ತಾಗಿ ಒಂದು ಆ MLA ಮತ್ CM ಆಗೋ ಒಂದು ಪಾತ್ರ ರಮೇಶ್ ಅರವಿಂದ್ ಅವ್ರು ಸಪೋರ್ಟ್ ಮಾಡೋದು. ಯಾರಿಗ್ ಗೊತ್ತು, ರಮೇಶ್ ಅರವಿಂದ್ ಸರ್ ಅವರು ಆಮೇಲೆ ರವಿ ಸರ್ ಎಲ್ಲ ಒಂದೇ ಇರ್ಬೋದು. ಇವನನ್ನ ನನ್ ಪ್ರಕಾರ ಸಂಜಯ್ ದತ್ ಅವ್ರ ತಮ್ಮ ಇವರೇ ಆಗಿರ್ಬೋದು. ಅಂದ್ರೆ ಒಂದು ಸುಮ್ನೆ ನಾವೇನ್ ಸರ್ನ ಕೇಳಿಲ್ಲ, ನಮ್ ಥಿಂಕ್ ಪ್ರಕಾರ ಹೇಳ್ತಾ ಇದೀವಿ. ಆಕ್ಚುಲಿ ಹಿಂಗೂ ಇರ್ಬೋದು. ಅಂದ್ರೆ ಜನ ನಾವೆಲ್ಲ ಸಿನಿಮಾ ನೋಡಿದ್ಮೇಲೆ ಏನಿರುತ್ತೆ ಅಂದ್ರೆ, ಸಿನಿಮಾ ನೆಕ್ಸ್ಟ್ ಹಿಂಗ್ ಬರ್ಬೋದು, ಓ ಹಿಂಗೆ ಇರ್ಬೋದು, ಇಲ್ಲಾಂದ್ರೆ ಸಂಜಯ್ ಸರ್ ಅವ್ರ ತಮ್ಮನೇ ಆಗಿರ್ಬೋದು. ಯಾಕಂದ್ರೆ ಅವ್ನ್ ಹೊಡಿಬೇಕಂದ್ರೆ ಅವ್ನ್ ರಕ್ತಾನೇ ಇರ್ಬೇಕು, ರಕ್ತ ಕೊಟ್ರೆ ಪಟಕ್ ಅಂತ ಶಕ್ತಿ ಬರ್ತೈತೆ ಅಂತ ಏನಿಲ್ಲ. ರಮೇಶ್ ಅರವಿಂದ್ ಸರ್ ತಗೊಂಬಂದ್ ಸಾಕಿರ್ಬೋದು, ಇವನನ್ನ ಪಳಗಸಕ್ಕೆ ಇವನೇ ಬೇಕು ಅಂತ ಹೇಳಕ್ಕಾಗಲ್ಲ. ಸಿನಿಮಾನ ಹಿಂಗಂತ ಇದ್ ಮಾಡಕ್ ಆಗಲ್ಲ ಸರ್, ಅದೇ ಹೇಳ್ತಾ ಇರೋದ್ ನಾನು. ಈಗ ನೀವ್ ಹೇಳುದು ಕರೆನ ಇಲ್ಲಂತಲ್ಲ, ಬಟ್ ಅದನ್ನೆಲ್ಲ ನಾವು ನೋಡ್ಬೇಕಂತಂದ್ರೆ ಏನ್ ನೋಡ್ಬೇಕು ಹೇಳ್ರಿ? ಪಾರ್ಟ್ 2 ನೋಡ್ಲೇಬೇಕು. ಪಾರ್ಟ್ 2 ನೋಡೋ ಮಟ್ಟ ನಮ್ಗೆ ಅದ ಅರ್ಥ ಆಗೋಂಗಿಲ್ಲ. ಏನ ಅದನ್ನ ಪಾರ್ಟ್ 2ದಾಗ ನಾವ್ ಯಾವಾಗ ನೋಡ್ತೀವಲ್ಲ, ಈ ಸಿನಿಮಾಗೂ ಟ್ಯಾಲಿ ಮಾಡಿದಾಗ ಗೊತ್ತಾಗೋದು ನಮ್ಗೆ ಅವಾಗ. ಓಕೆ, ಇವಾಗ ನಾವು ಪಾರ್ಟ್ 2ನ ಏನಿಲ್ಲ ಅಂದ್ರೂ ಒಂದ್ ಸುಮಾರಷ್ಟು ಜನಕ್ಕೆ ನಮ್ ಹುಬ್ಳಿ ಧಾರವಾಡ ಕಡೆಯಿಂದ ಮೂವಿನ ತೋರ್ಸೋದಂತೆ. ಇವಾಗ ನೆಕ್ಸ್ಟ್ ಪಾರ್ಟ್ 2ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ಪಾರ್ಟ್ 2 ನಾ ಹೇಳೋದೊಂದ ಇಷ್ಟ. ಏನ್ ಗೊತ್ತಾ, ಎಲ್ಲಾ ಕನ್ನಡ ಫಿಲಂ ಇಂಡಸ್ಟ್ರಿ ಒಳಗೆ ನಾವ್ ಹೇಳೋದೊಂದ ಮಾತು, ಪಿಕ್ಚರ್ನ ಥಿಯೇಟ್ರಿಗೆ ಹೋಗಿ ನೋಡ್ರಿ. ಇನ್ನೊಂದ್ 2 ದಿವ್ಸ ಮೊಬೈಲ್ದಾಗ ಬರ್ತೈತಿ, 4 ದಿವ್ಸದಾಗ ಟಿವಿಯಾಗ ಬರ್ತೈತಿ, ಅದನ್ನೆಲ್ಲ ಬಿಡ್ರಿ. ಒಂದು ಸಿನಿಮಾ ಖರ್ಚು ಮಾಡಿ ಹಾಕಿದಾರಂತಂದ್ರ ಅದನ್ನ ಹೋಗಿ ನಾವು ಥಿಯೇಟರ್ನಾಗ ನೋಡ್ಬೇಕು.
ಥಿಯೇಟರ್ ಬಿಟ್ಟು ನಾ ಮೊಬೈಲ್ ನೋಡ್ಕೊತ ಕುಂದಿರ್ತೀನಿ, ನಾ ಅದ್ರಾಗ ನೋಡ್ಕೊತ ಕುಂದಿರ್ತೀನಿ, ಬೇಡ. ಯಾಕಂದ್ರೆ ನಮ್ ಕನ್ನಡ ಇಂಡಸ್ಟ್ರಿ, ಕನ್ನಡ ನಾವ್ ಬೆಳೆಸ್ಬೇಕು, ಕನ್ನಡ ನಮ್ಲಿಂದನ ಬೆಳಿಬೇಕು. ಫಸ್ಟ್ ಇನ್ನೊಬ್ರು ಹೊರಗಿನವ್ರು ಬಂದ್ ಬೆಳೆಸೋದ್ ಬೇಡ ನಮಗ. ಫಸ್ಟ್ ನಾವ್ ಸುದ್ದಾಗುನು, ನಾವ್ ಸುದ್ದಾಗಿ ಇನ್ನೊಂದ್ಸಲ ಇದನ್ ಮಾಡೋನು. ಇಷ್ಟ, ಮತ್ತೇನಿಲ್ಲ. ನಾ ಹೇಳುದು ಇಷ್ಟ. ನಮ್ಮೆಲ್ಲ ಉತ್ತರ ಕರ್ನಾಟಕ ಮಂದಿಗೆ ನಮ್ ಕಡೆಯಿಂದ ಐತಲ್ಲ, ನಾ ಹೇಳುದು ಇಷ್ಟ. ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡ್ರಿ, ಇಷ್ಟ. ನಿಮ್ಗೆ ಏನ್ ಹೇಳ್ತೀನಂದ್ರೆ, ಇವಾಗ ಸಿನಿಮಾ ಎಲ್ಲಾ ಮೊಬೈಲ್ ಒಳಗ ಪಾಕದ ಎಲ್ಲಾ ಮಾಡ್ತಾರೆ. ನೀವ್ ನೋಡ್ಲಿಲ್ಲ ಅಂದ್ರೆ ಸಿನಿಮಾ ಹಾಕೋದಿಲ್ಲ. ಆಮೇಲೆ ಸಿನಿಮಾಗ ನೀವು ಥಿಯೇಟರ್ದಾಗ ಹೋಗೋ ಟೇಸ್ಟೇ ಬೇರೆ ಇರ್ತೈತಿ, ಸಿನಿಮಾ ನೀವು ಮೊಬೈಲ್ ಒಳಗ್ ನೋಡೋ ಟೇಸ್ಟೇ ಬೇರೆ ಇರ್ತೈತಿ. ನೀವು ಸಿನಿಮಾ ಇಲ್ಲಿ ಮೊಬೈಲ್ ಒಳಗ್ ನೋಡ್ಬಿಟ್ರೆ ಅದೇನಾಗುತ್ತೆ ಅಂದ್ರೆ ನಿಮ್ಗೆ ಮಜಾ ಬರೋದಿಲ್ಲ, ಸುಮ್ನೆ ಸ್ಟೋರಿ ನೋಡ್ಬಿಟ್ಟಂಗೆ. ಹಂಗ್ ನೋಡೋ ಬದ್ಲಿ ನೀವು ಮೊಬೈಲ್ ಒಳಗ್ ನೋಡೋದಿಲ್ಲ ಅಂದ್ರೆ 3 ತಿಂಗಳ ಕಾಯಿರಿ, ಟಿವ್ಯಾಗ ಬಂದ್ಬಿಡ್ತೈತಿ. ನೀವು ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡಿದ್ರೆ ಅಲ್ಲೇ ಸಿನಿಮಾ ಮಾಡಕ್ ಎಲ್ರಿಗೂ ಸ್ವಲ್ಪ ಇಂಟ್ರೆಸ್ಟ್ ಬರ್ತೈತಿ. ಹೌದಪ್ಪ, ನಮ್ ಸಿನಿಮಾ ನೋಡೈತಿ. ಯಾಕಂದ್ರೆ ಸಿನಿಮಾ ಒಂದ್ ಇಷ್ಟು ರೊಕ್ಕದಾಗ ಆಗೋದಿಲ್ಲ ರೀ. ಪ್ರತಿಯೊಂದು ನೋಡ್ರಿ, ಇವೆಲ್ಲ ಅದಾವಲ್ಲ, ಇದಕ್ಕೂ ಖರ್ಚು ಮಾಡಿರ್ತಾರೆ. ಇದ್ರ ಕಡೆ ಏನ್ ಬೇಕು, ಇದ್ರ ಹಿಂದ್ಗಡೆ ಏನ್ ಬೇಕು, ಇಲ್ಲಿ ಮಟೀರಿಯಲ್ಸ್ ಏನ್ ಬೇಕು, ಪ್ರತಿಯೊಂದು ನಿಮ್ಗೆ ಒಂದು ಮೋಸ ಆಗ್ಬಾರ್ದಂತಲ್ಲ, ಅವ್ರು ಸಿನಿಮಾ ಆ ರೀತಿ ಹೋಗಿ ಮಾಡಿರ್ತಾರೆ. ಅದಕ್ಕೆ ದಯಮಾಡಿ ಎಲ್ಲಾ ನೀವು ಥಿಯೇಟರ್ ಹೋಗಿ ನೋಡ್ರಿ ಸಿನಿಮಾ. ಈಗ ಮೊಬೈಲ್ ಐತಿ, ಯಾವ್ದಾದ್ರು ವೆಬ್ಸೈಟ್ ಗಳು ಇದಾವೆ, ಸಿನಿಮಾ ಹಾಕಿರ್ತಾರೆ, ಓಪನ್ ಮಾಡಿ ನೋಡ್ಬೋದು. ನೋಡ್ರಿ, ಬೇಡ ಅನ್ನಲ್ಲ, ಆದ್ರೆ ಆ ತರ ಮೋಸ ಮಾಡ್ಬೇಡ್ರಿ. ಈಗ ನೀವು ಅವ್ನ್ ಮೋಸ ಮಾಡ್ದಂಗಲ್ಲ, ಎಸ್ಪೆಷಲಿ ನೀವು ಮೋಸ ಮಾಡ್ದಂಗೆ ಮೊಬೈಲ್ ಅಲ್ಲೆಲ್ಲ ಸಿನಿಮಾ ನೋಡ್ಬೇಡ್ರಿ. ದಯಮಾಡಿ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಸಪೋರ್ಟ್ ಮಾಡಿ, ಗೆಲ್ಸಿ. ಸಿನಿಮಾ ಸೂಪರ್ ಆಗೈತೆ. ಫ್ಯಾಮಿಲಿಯಿಂದ ಹೋಗಿ ನೋಡ್ಕೊಂಡ್ ಬನ್ನಿ, ಎಲ್ಲಾ ಸಿನಿಮಾನು ಚೆನ್ನಾಗಿದಾವೆ. ಹಂಗೆ ಹೊಸಬ್ರನ್ನ ನೀವು ಬೆಳೆಸ್ಬೇಕು, ಉಳಿಸ್ಬೇಕು. ನೀವೆಲ್ಲ ಸೀನಿಯರ್ಸ್, ಅವ್ರನ್ನ ಮೇಲ್ ಕಳಿಸ್ಬೇಕು. ಥ್ಯಾಂಕ್ ಯು, ನಮಸ್ಕಾರ. ಆಮೇಲೆ ಇವ್ರು ಸರೆಂಡರ್ ಆದ್ಮೇಲೆ ಜೈಲ್ ಹೋದ್ಮೇಲೆ ಎಲ್ಲ ಕಟಿಂಗ್ ಮಾಡಿ ಇಲ್ಲೆಲ್ಲ ಸ್ಕ್ರಾಪ್ ಆಗಿರ್ತೈತಲ್ಲ, ಈಗ ಅದು ಪಾರ್ಟ್ ಒಳಗ ನಾನು ನೋಡ್ಲೇಬೇಕಂತ ನನಗೆ ಬಹಳ ಒಂದ್ ಟೈಪ್ ಕಾತುರ ಐತಿ. ಸರ್ ಯಾವಾಗ ಮಾಡ್ತಾರ ಗೊತ್ತಿಲ್ಲ. ಬರ್ತೈತ್ರಿ, ಆದಷ್ಟು ಬೇಗ ಬರ್ತೈತಿ, ನೋಡೋಣ. ನಾವು ಅದಕ್ಕೋಸ್ಕರ ಕಾಯ್ಕೋತ ಕೂತೇವಿ ಸಿನಿಮಾ ಬೇಗ ಬರ್ಲಿ ಅಂತೇಳಿ. ಪ್ರೇಮ್ ಸರಿ ಹೇಳುದಂದ ನಾವು ಆದಷ್ಟು ಬೇಗ ಈ ಸಿನಿಮಾ ಬಿಡ್ರಿ. ಯಾಕಂದ್ರೆ ನಮ್ ತಲೆಯಾಗ ಹುಳ ಬಿಡಾಕ್ ಹೋಗ್ಬೇಡ್ರಿ. ನಮ್ ತಲೆಯಾಗ ಆಲ್ರೆಡಿ ಹುಳ ಬಿಟ್ಕೊಂಡೇವ್ ನಾವು. ಆಲ್ರೆಡಿ ನಮ್ ಹೆಸರು ಅವರು ಟಾಕ್ಸಿಕ್ ಬಿಟ್ಟಿದ್ದಾರೆ, ರಾಮಾಯಣ ಬಿಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಏನು KGF 3. ಅದೇ ರೀತಿ ನೀವು ಇದ್ ಬಿಟ್ಟಿಗೆ ಟೈಮ್ ಜಾಸ್ತಿ ಇದ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಸಿನಿಮಾಗಳನ್ನ ನಾವು ಆದಷ್ಟು ಬೇಗ ನೋಡ್ಬೇಕು. ನಮ್ ಸಿನಿಮಾ, ನಮ್ ಕನ್ನಡ ಸಿನಿಮಾ, ಈಗ ಕಾಂತಾರ, KGF, ಆಮೇಲೆ ನಮ್ದು KD ಮೂವಿ, ಇನ್ನು ಸಿಕ್ಕಾಪುಟ್ಟೆ ಮೂವಿ ನಮ್ ಕನ್ನಡದಿಂದ ಹೋಗ್ತಾ ಇದೆ, ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದೆ. ಅವ್ರೆಲ್ರಿಗೂ ನಾನು ನಿಮ್ ಸಿನಿಮಾ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಈ ಸ್ಟೈಲ್ ಚಂದ್ರು ಕಡೆಯಿಂದ ತಮ್ಮೆಲ್ರಿಗೂ ಒಂದು ಶುಭ ಸಂಖ್ಯೆ. ನಮಸ್ಕಾರ.